ಎಲ್ಲ ನಮಸ್ಕಾರ ರೀ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅನ್ಕೊಂತನ್ರಿ. ನಾವು ಆರಾಮದ ನೋಡ್ರಿ. ಈಗ ಹಳ್ಳಿ ದಿನನಿತ್ಯ ಜೀವನದ ಕತೆ ಹಾಕಕತ್ತೀನಿ ರೀ. ಶೋಭಾ ಸಂಸಾರ ಕತಿನ ಬೆಳಗ್ಗೆ ಹಾಕೇನ್ರಿ. ಯಾರೆಲ್ಲ ನೋಡಿಲ್ಲ ನೋಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಸಪೋರ್ಟ್ ಮಾಡ್ರಿ, ಹೈಪ್ ಮಾಡ್ರಿ. ಆಮೇಲೆ ಕತೆ ಹಿಂಗೆ ಬರಾಕತ್ತಾವು ಕಮೆಂಟ್ ಮಾಡಿ ತಿಳಿಸ್ರಿ. ಈಗ ಹಳ್ಳಿ ದಿನನಿತ್ಯ ಜೀವನದ ಕತೆ ಹಾಕ್ತಾನ್ರಿ, ಇದಕ್ಕೂ ಸಪೋರ್ಟ್ ಮಾಡ್ರಿ ಅಂತ ಕೇಳ್ತಾನ್ರಿ. ಬನ್ನಿ ಕತೆನ ಶುರು ಮಾಡ್ತೀನಿ. ನನಗಂತೂ ಬ್ಯಾಸರ ಬಂದಿತ್ತು ನೋಡಿ. ನನ್ನ ಫ್ರೆಂಡ್ಸ್ ಎಲ್ಲರೂ ದಿನ ಪಡ್ಡು ದ್ವಾಸಿ ಪೂರಿ ಅಂತ ಎಲ್ಲ ತಗೊಂಡ್ಬರ್ತಾರ. ಪಲಾವ್ ಅಂತ ಅಂದೆ ಬರೀ ರೊಟ್ಟಿ ಮಾಡ್ತಿ ಬೆಳಕರತ್ತೆ ಕುತ್ಕೊಂಡಾಗ ರೊಟ್ಟಿ ಮಾಡೋದ ಅದು ಬಂದೇನ. ಅಡಿಗೆದ ಏನ್ ಮಾಡ್ತಾನೆ ಏನ್ ಬಿಡ್ತಾನೆ ಅದನ್ನ ನೋಡೋದ್ ಬಿಟ್ಟು ಲಗು ಲಗು ತಯಾರಾಗಿ ಹೋಗು. ಈಗ ಹೊತ್ತಕತಿ ಸಾಲಿಗೆ ಹಂಗ ಅವಸರದಲ್ಲಿ ಹಂಗ ಮತ್ತೆ ಹೊಡಕತ್ ಬಿಡ್ತಿದಿ. ಲಗು ಲಗು ಹೋಗು, ತಯಾರಾಗಿ ಜಳಕ ಮಾಡಲಿ. ನೀರಿಟ್ಟ ನೋಡು ಬಕಿಟ್ನಾಗ. ಹೋಗಿ ಜಳಕ ಮಾಡ. ನಿಮ್ಮ ಅಪ್ಪನ ಜಳಕ ಮಾಡ್ಬೇಕು, ನಿಮ್ಮ ಅಜ್ಜನ ಜಳಕ ಮಾಡ್ಬೇಕಿನ ಹೊತ್ತಕತ್ತ. ಅವ್ರಿಗೂ ಮತ್ತೆ ಹೊಲಕ್ಕೆ ಹೋಗಕ ನೀನು ಲಗು ಜಳಕ ಮಾಡಿ ಹೋಗು. ಬಿಸಿಯವ್ ನೀರ್ ಹಾಕ್ಯಾನ ನೋಡು. ಇದಕ್ಕೆ ನೀರು ಸರಬರಿಕೆ ಮಾಡ್ಕೋಬೇಡ. ಬಿಸಿ ಸೇವ ತಕೊ ಬಂದಿದ್ದ. ನನಗೆ ಯಾಕೆ ರೊಟ್ಟಿ ಮಾಡ್ದಿ? ನಾವು ಅಲ್ಲಿ ಹೋಗು ರೊಟ್ಟಿ ತಿನ್ನ. ಮಂಜು ಹಂಗೆಲ್ಲ ಹಠ ಮಾಡಬಾರ್ದಪ್ಪಯ್ಯ. ಹೋಗು ಮಜ್ಜಿಗೆ ಕಡಿತೀನಿ. ಮಜ್ಜಿಗ್ಯಾಗ 2 ಬಿಸಿ ರೊಟ್ಟಿ ಮುರಿದು ಹಾಕೊಂಡು ಒಂದಿಟ್ಟು ಉಪ್ಪು ಹಾಕೊಂಡು ತಿಂದು ಹೋಗುವಂತೆ ಅಂತಯಪ್ಪ. ಕೈಗೆ ಗಟ್ಟೆವು ಇದೇನದು ನಾಷ್ಟ ದಿನ ಒಂದಕ್ಕೆ ಹೇಳ್ತಾನ ಹೋಗಿ. ನಿಮ್ಮ ಹೋಗು ನಾಳೆ ನಾಷ್ಟ ಮಾಡುವ ಅಂತಂದು ನಾಳೆ ಏನಾದ್ರು ದೋಸೆ ಗೀಸಿಗೆ ಹಾಕ್ತಾಳ ಈಗ ಹೋಗು. ಹಿಂಗ ಹೇಳ್ತಿದ್ದಿ ನೋಡು. ದಿನ ನಾಳೆ ಹಾಕ್ತಾಳ ಹೋಗು, ನಾಳೆ ಹಾಕ್ತಾಳ ಹೋಗು ಅಂತಿದ್ದಿ. ಯಾಕೆ ಅವು ಹಾಕಂಗಿಲ್ಲ ಏನಿಲ್ಲ. ಓಕೆ ಬರ್ಲಿ ನಿನಗೆ ದಿನ ತಲೆ ತಿಂತಾನೆ. ಇವನಿಗೊಂದು ಅಡಿಗೆ ನನ್ನ ಗಂಡಗನ ಮಾವು ಮಾಡಕತ್ಲೆ ನನಗೆ ಸಾಕ್ಬೇಕಾಗಂಗಿಲ್ಲ. ಇವನಿಗೊಬ್ಬನಿಗೆ ಸುಧಾರಿಸತ್ಲೆ ಸಾಕಾಗೋಗತ್ತೆ. ನನಗಂತ್ರ ಸಾಲಿಗೆ ಹೋಗೋ ಹೊತ್ತೇ ಹಂಗೆ ತಗೊಂಡ್ಬಿಡ್ತಾನೆ. ನನಗೆ ಅದು ಒಲ್ಲಿದು ಮಂದಿ ಮನ್ಯಾಗ ಹುಡ್ರು ಹಂಗ ಏನ್ ಮಾಡಿದ್ರು ತಿನ್ನಕ ಆಯ್ತಿರ್ತಾವ. ಹಂಗ ರೊಟ್ಟಿ ಮಾಡಿದ್ರೆ ಸಾಕು ಅಂದು ಬರೇ ನಾಷ್ಟ ಕೇಳ್ತಾನ. ತುಡುಗ್ ಕೇಳ್ತಾನ. ತುಡುಗ ನಾಷ್ಟಾನ ಒಂದಿಟ್ಟ ನಾಷ್ಟಾನ ಏನಾರ ಹಾಕೋತಿಲ್ಲ ಜೊತೆ. ಪಾಪ ಅದು ಕೇಳ್ತೈತಿ. ನೀನು ಒಟ್ಟ ನಾಷ್ಟಕ್ಕೆ ಹಾಕೇ ಇಲ್ಲ. ಹಾಕೋಕಂತಂದ್ರೆ ತೀರ ಕೂಡ ಹೊಲ್ದು ನನಗೆ ನಾಲ್ಕಿಗೆ ಹಾಕ್ತಂತಾರೆ. ನನಗೆ ಮಧ್ಯಾಹ್ನ ಮೇಲೆ ನೆನಪು ಮಾಡ್ರಿ. ಬೆಳಕರತ್ಲೆ ಹಾಕ್ಬಾರ್ದು ತೆಗಿಯತ್ತಾಗ ತೀರ ನೆನ್ರಾಕಿ ರುಚಿ ಆಗಂಗಿಲ್ಲ ಅಂತಂದು ಅನ್ಕೊಂತಾನೆ. ಮತ್ತೆ ಮಧ್ಯಾಹ್ನ ಮೇಲೆ ನೆನಪಾಗಂಗಿಲ್ಲ, ಅದು ಲಕ್ಷಣ ಆಗಂಗಿಲ್ಲ. ಅದಿದು ಕೆಲಸದಾಗ ಅದು ಇವಿಷ್ಟು ರೊಟ್ಟಿ ನಾನು ಮಜ್ಜಿಗೆ ಕಡಿತಿದ್ನಿ ರೀ ಅತ್ಯಾರ. ಇಲ್ಲಿ ತೆಗಿವ ಆತು ಮಜ್ಜಿಗೆ ಒಂದು ಕಡ್ದು ಆಕಳ ಒಂದಿಷ್ಟು ಹಿಂದ ಇಟ್ಲಿಕ್ಕೆ ಕಡ್ತೇನೆ. ತಂಪದು 3-4 ದಿವಸ ಒಂದು ತೀಟು ಬರುಪದಂಗಾಗೈತಿ. ಬಿಸಿಲಿಗಿದ್ದು ಅಂದ್ರೆ ಒಟ್ಟು ಅವಕ್ಕೆ ಬಿಸಿಲು ಬಡಿಬೇಕು. ತೀರ ತಂಪನಾಗ ಇದ್ದಿದ್ದು ಇನ್ನೊಂದಿಟ್ಟು ಇದಾದಂಗೆ ಕತೆ. ಅದಕ್ಕೆ ಒಂದಿಟ್ಟು ಬಿಸಿಲಿಗೆ ಅವನು ಬಿಡ್ತಾನೆ. ಅಲ್ಲೇ ಒಂದಿಟ್ಟು ಹುಲ್ಲು ಹಾಕಿ ಕಟ್ಬಿಡ್ತಾನೆ. ಒಂದು ಬಿಸಿಲಾಗಿರೋ ಹೊಲಕ್ಕಾತಾಗ ಆಯ್ತು ತಗೊಳ್ರಿ ಅತ್ಯಾರ. ನಾನು ಇಷ್ಟು ರೊಟ್ಟಿ ಮಾಡಿ ತೆಗೆದು ಹೊಲಕ್ಕದ್ದು ಬುತ್ತಿ ಇದನ್ನ ಕಟ್ಟಿ ಹೊಸ ಗೋಧಿದವ್ರು ಐತಿ ರಾಸ ಮಾಡ್ಬೇಕು ನೋಡ್ರಿ. ಇಬ್ರು ಕೂಡ ಹೆಸರು ಮಾಡೋಣ. ಹಿಟ್ಟು ಖಾಲಿ ಆಗೈತ್ರಿ, ಸ್ವಲ್ಪ ಐತಿ. ಜೋಳದ ಹಿಟ್ಟೇನೋ ಐತ್ರಿ. ಗೋಧಿ ಹಿಟ್ಟು ಒಂದು ಸ್ವಲ್ಪ ಖಾಲಿ ಆಗೈತಿ. ಮತ್ತು ಇವನು ಮಂಜು ಅಲ್ಲೇ ಅಂದಾಗ 1-2 ಚಪಾತಿ ಅದನ್ನ ಊದ್ ಕೊಡಕ್ಕೆ ಇರಲಿ ಅಂದು ಗೋಧಿ ಅದನ್ನ ತರಿಸಿದ್ನೆ. ಒಂದಿಷ್ಟು ಹಸನ್ ಮಾಡೋಣ ರೀ ಹಿಂದ ಕುತ್ಕೊಂಡು. ಹ್ಞೂ ಅದು ಸಾರು ಅದನ್ನ ರೊಟ್ಟಿ ಅದನ್ನ ಮಾಡಿದ್ಮೇಲೆ ರಾತ್ರಿ ಒಂದಿಟ್ಟು ಸಾರು ಐತೆ ನೋಡಿ. ಅದನ್ನ ಹಿಡು ಒಂದಿಟ್ಟು ಓದಾಡ್ಲದು ಚಲೋತ್ನಂಗೆ ಓದಾಡಿದ್ರೆ ಕೆಡೋದಿಲ್ಲ ಸಾರು. ಇನ್ನು ಬಿಸಿಲಿಗೆ ಒಂದಿಟ್ಟು ಇದು ತಂಪಿಗೆ ಅದಕ್ಕೆ ಇರಿಬೇ ಮುಕ್ಕುರ್ಕೊಂಬಿಡ್ತಾವು. ಹೊಲಿ ಮೇಲೆ ಇಟ್ಬಿಡವ ಕೆಂಡದ ಮ್ಯಾಗ. ಹ್ಞೂ ರೀ ಅತ್ಯಾರ ಅಂದು ಆತ್ವಾ. ಇದು ಆತು ಮಜ್ಜಿಗೆ ಕಡೆಯದು. ಕೇಳು ನಿಮ್ಮ ಮಾವ ಅವರು ಮತ್ತೆ ಜಳಕ ಮಾಡಿ ರೊಟ್ಟಿ ತಿಂದ್ಮ್ಯಾಗ ಒಂದೊಂದು ಲೋಟ ಮಜ್ಜಿಗೆ ಅದನ್ನ ಹಾಕೊಡು. ಕುಡಿದು ಹೋಗಾರ ಹೊಲಕ್ಕೆ ಹೋಗೋವಲ್ರಕ್ಕ. 2 ದಿವಸ ರೊಟ್ಟಿ ತಿನ್ಬೇಕಿಲ್ರಿ ಅತ್ಯಾರ. ಆತು ಕಡಿವ ಹಾಕಳ ಅದನ್ನ ಕಟ್ಟಿ ಬಂದು ಹಿಂದಾಕ್ ತಿಂತಾನೆ. ನಾನು ಇನ್ನು ಹಿಂದಾಕ್ ತಿಂದ್ರ ತಗೋ. ಹ್ಞೂ ರೀ ಅತ್ಯಾರ. ಒಂದು ತಟ್ಟಗೆ ಹೊರಪಾಗೈತಿ ಇವತ್ತು. ಏನು ಬಿಸಿಲಾರ ಬಿಡಂಗಿಲ್ಲ ಅತ್ಲ ಮಳಿನಾರ ಬರಂಗಿಲ್ಲ. ನಮ್ನಿ ಮಾಡಿ ಹಾಕ್ಯಂಡು ಅರಿಬಿ ಹೊಣೆ ಹಾಕಿದಾವು. ಒಣಗೆ ಇಲ್ಲ ನೋಡಿ. 2 ದಿವಸ ಆಯ್ತು ಇಲ್ಲೇ ಅದಾವು. ರಾತ್ರಿ ಗಟ್ಲೆ ಮಳೆ ಹೊಡಿತೈತಿ, ಆಗಲಾಗತ್ಲಿಗೆ ಮಾಡಿ ಹಾಕ್ಯಂತೈತಿ. ಯಾವಾಗ ಉಣಬೇಕು ಅರಿಬಿ? ಅರಿಬಿ ಓಸನ ತಿರುವಿ ಹಾಕೀನಿ. ಒಣಕ್ಯಂಡ್ರೆ ಒಟ್ಟು ಒಳಗೆ ಅಲ್ಲಿ ಹಾಕ್ಯಂಡು ಒಣಗಿಸ್ಕೋಬೇಕು. ಇನ್ನೇನು ಮಳೆಗಾಲ ಚಲೋ ಆತು. ಅರಿಬಿ ಒಣಗ್ಸೋದು ದೊಡ್ಡ ಪಜಿ ಐತಿ. ರೇಖಾ ಮೊನ್ನೆ ಇದು ಶೀಟ್ ಅದನ್ನ ಹಾಕಿಸ್ಕೊಂತೀವಿ. ಶಾಂತಕ ಅದು ರೊಕ್ಕ ಏಟ್ರಾಗ್ಲಿ ಸಾಲ ತಂದು ಹಾಕಿಸ್ಕೊಂತೀವಿ. ದುಡಿದು ಸಾಲ ತೀರ್ಸಕ್ಕೆ ಬರ್ತೈತಿ. ಮಳೆಗಾಲಕ್ಕೆ ಮಕ್ಕಳು ಮರಿ ಇರ್ತಾವ ಮನ್ಯಾಗ. ಮಳೆ ಪಳಿ ಎದಕ್ಕೆ ಬೇಕು? ಸಾಲ ಫಲ ಮಾಡಿ ಹಾಕಿಸ್ಕೊಂಡ್ರೆ ದುಡ್ಡು ತೀರ್ಸಕ್ಕೆ ಮಕ್ಕಳು ಮರಿ ಇರೋ ಹೊತ್ನ್ಯಾಗ ಎದಕ್ಕೆ ಬೇಕು ಅಂತ ಅಂದಿದ್ಲು. ಹಾಕಿಸ್ಕೊಂಡಾರ ನೋಡಿ. ಪಾಡಾಗೈತಿ. ಕಟ್ಟಿಗಿನ ಹೊಸು ಒಳಗರ ಹಾಕ್ಯಬೇಕು. ಇವ್ರು ಗಂಡ್ಮಕ್ಳ ಹತ್ರ ತಲೆನೇ ಕೆಡ್ಸೋದಿಲ್ಲ. ಕೃಷ್ಣಗೆ ಹೇಳಿ ಸಾಕಾತು, ಇವ್ರಿಗೂ ಹೇಳಿ ಸಾಕಾತು. ನಾನು ಜೊತೆ ಕೂಡಿ ಕೆಲಸ ಮುಗಿದ ಮ್ಯಾಗ ಹೊಸು ಹಾಕ್ಕೊಂಡು ಇತ್ಲಕ್ಕ ಇದ್ರಾಗ ಹಾಕೋಬೇಕು. ಇಲ್ಲೇ ಇದ್ವು ಅಂದ್ರೆ ಮಳೆಗೆ ತೊಯ್ತದು ಮತ್ತಾಟ ಹಸಿ ಹಾಕವು. ಒಂದೀಟ ಅದ್ರಕ್ಕಿಲ್ಲ ಹಂಗೆ ಬಿಸಿಲೈತಿ. ಲಗು ಹಾಕ್ಳ ಅವ್ನು ಹೊರಗೆ ಕಟ್ತೇನೆ. ಹೊರಗೆ ಕಟ್ಟಿದ್ರೆ ಒಂದಿಟ್ಟು ಇದು ಹಾಕೋಕು. ಬಿಸಿಲು ತೀರ ಹಂಗೆ ಒಳಗೆ ತಂಪನೆ ಇರು ಅಂದ್ರೆ ಏಟು ಅಂತದೊಳಗ ಇರ್ತಾವು. ಹೊರಗೆ ಒಂದಿಟ್ಟು ಕಟ್ಟಿ ಹೋಗಿ ಒಂದಿಟ್ಟು ನಾಷ್ಟ ಮಾಡ್ಕೊಂಡ್ರೆ ಆತದಾಗ. ಎಣ್ಣೆ ಎಷ್ಟು ಲಘುನ ಖಾಲಿ ಆಗತ್ತಿ. ಒಂದು ಪ್ಯಾಕೆಟ್ ತೊಗೊಂಬಂದ್ರೆ 1 ವಾರನೂ ಬರಂಗಿಲ್ಲ. ಲಗು ಖಾಲಿ ಆಗತ್ತಿ. ಅದ್ರಾಗ ಇವನು ಮತ್ತು ಸಂಡ್ಗಿ ಕರಿ ಹಪ್ಳ ಕರಿ ಅನ್ನಕತ್ತಾನ. ಕರ್ದು ಕೊಡತ್ಲೆ 4 ದಿವ್ಸಕ್ಕೆ ಎಣ್ಣೆ ಖಾಲಿ ಆಗ್ಬಿಡ್ತೈತಿ. 2 ಹೊತ್ತು ಕಾಯಿಪಲ್ಲೆ ಸಾರು ಅದನ್ನ ಮಾಡತ್ಲೆ
ಈ ಸರಿ ಶಾಂತಕರು ಪ್ಯಾಟ್ಗೆ ಹೋದ್ರು ಅಂದ್ರೆ ಅವ್ರ ಕುಟಾಗ ಹೋಗಿ ಒಂದು ಇದನ್ನ ತಗೊಂಬಂದ್ಬಿಡ್ತಾನೆ, ಹೆಣ್ಣಿದು ಡಬ್ಬಿನ. ಈಡಾಕತ್ತದ. ಈ ಪ್ಯಾಕೆಟ್ ತರಿಸಿದ್ರೆ ಈಡಾಗಂಗಿಲ್ಲ ಅದು. ಪಾರ್ವತಿ, ಹೋರಿ ಬರ್ರಿ, ಒಳಗದ ಬರ್ರಿ. ಯಾಕಷ್ಟು ಲಗುನ ಬಂದ್ರು, ಹೆಣ್ಣಿಗೆ ಹೇಳಿದ್ರೆ ತಗೊಂಡ ಬಂದ್ಬಿಡ್ತದ್ರ ಏನ. ಇರ್ಲಿ ತಡಿ, ನೋಡ ಆಮೇಲೆ ಕಳಿಸಿದ್ರಾತ್. ತಗೋ ಹಣ್ಣು. ಅಯ್ಯೋ ಶಿವನ, ಏನ್ ಒಂದ್ ಬುಟ್ಟಿ ಹಣ್ಣು ತಗೊಂಬಂದಿರಿ? ಎಂತಂದ್ರಿ? ಅಷ್ಟಕ್ಕೊಂದು ಒಳ್ಳೆ ತಗೊಂಬಂದಿ ನೋಡ್ರ, ಹಾಳು ಸುಮ್ನೆ. ತಡಿ ತಡ್ಕೋ, ಮಾತಾರ ಕೇಳಿಸ್ಕೋ. ನಾನು ಇವರು ಮುಂಚೆ ಹೊಲಕ್ಕೆ ಹೋಗಿದ್ನಲ್ಲ, ಮೂಲಿ ಮನೆಯರ್ದು. ಅವರು ಗಿಡದಾಗ ರಗಡು ಬಿಟ್ಟಾವು ಮಾವಿನಣ್ಣು. ಅದಕ್ಕೆ ಇವತ್ತು ಹರ್ಸಾಕತ್ತಿದ್ರ, ಅತ್ಲಾಗ ಬಂದ್ನಲ್ಲ. ಬಾರಪ್ಪ ಶಂಕರು ಅಂತಂದು ಕರೆದ್ರು. ಅದಕ್ಕೆ ಏನ್ರಿ ಅಂತಂದು ಹೋದ್ನೆ, ನಿಂತ್ಕೊಂಡಿದ್ನೆಲ್ಲ. ಮತ್ತು ಹೊಸ ಹಾರಿಸಿ ಕೊಟ್ಟೆ. ಭಾಳ ರಗಡದವು ಹಣ್ಣು. ಮ್ಯಾಲೆ ಹರಿಯಾಕತ್ತಿದ್ರ, ಅವ್ರ ಮನೆಯನ್ನಾರ ಮಾಡಾಕತ್ತಾರಂತೆ. ಯಾರಿಗೇನು ಹೊರಗೆ ನೀರಿಗೆ ಹಚ್ಚಿಲ್ಲ, ನಾವು ಮನೆಯನ್ನಾರ ಹರಿದು ಹಾರ್ಸಕತ್ತವಪ್ಪ. ಏನು ಹೊರಗೆ ನೀರಿಗೆ ಹಚ್ಚೋದು, ಏನು ಅದ್ರಾಗಿಂದ ಬರೋದು ಲಾಭ ಆಟ್ರಾಗ ಐತಿ ಅಂತಂದು ಮಾತಾಡ್ಕೊಂತ ನಿಂತ್ನಲ್ಲ. ತಡಿ ಅಂತಂದು ನಾನು ಒಂದು ಬುಟ್ಟಿ ಹಣ್ಣು ಹಾರಿಸ್ಕೊಟ್ನೆ. ಅದಕ್ಕೆ ನನಗೆ ಓಸ್ ಕೊಟ್ರು. ಹೌದೇನ? ಚಲೋ ಆತ್ ಬಿಡ್ರಿ. ಎಷ್ಟು ಚಲೋ ಅದ ನೋಡ ಹಣ್ಣು. ಇನ್ನೇನು ಮುಗ್ಯಾಕ ಬಂತು, ಈಗ ಹರಿಸ್ಯಾರಲ್ಲ ಅವರು. ಅಂದ್ರೆ ಈಗ ಹಣ್ಣು ಗಿಡದಾಗ ಆಗ್ಲಿ ಅಂತಂದು ಕೈ ಬಿಟ್ಟಾರ ಅವ್ರು. ಒಟ್ಟ ಕೆಳಗ ಇದನ್ನ ಏನಾನ ಪುಡಿ ಪುಡಿ ಹಾಕಿ ಹಣ್ಣು ಮಾಡಿಸ್ತಾರಲ್ಲ, ಹಂಗೆ ಮಾಡ್ಸಂಗಿಲ್ಲ ಅವ್ರು. ಗಿಡದಾಗ ಆಗ ತನಕನೂ ಬಿಡ್ತಾರ. ಪೂರ ಹಣ್ಣು ಗಿಡದಾಗ ಆದ್ಮೇಲೆ ಕೀಳಿಸ್ತಾರಲ್ಲ. ಅದಕ್ಕೆ ಇವತ್ತು ಓಸು ಹಣ್ಣು ಆಗಿದ್ವಲ್ಲ, ಒಂದೊಂದು ದಿನ ಇದಾದವು ಕಾಯಿ ಏನಂತವು. ಅವ್ನು ಮತ್ತೆ ಒಂದು ತೊಟ್ಗಿಟ್ಟು ಹೋಯ್ತು. ಹೌದೇನ? ಭಾಳ ಆದ್ರೆ ಓಸ ಇವ್ರಿಗೆ ಕೊಡು. ಶಾಂತಕರಿಗೆ ಓಸು, ರೇಖಾರಿಗೆ, ಅವ್ರಿಗೆ ಇವ್ರಿಗೂ ಕೊಟ್ಟು ಖಾಲಿ ಮಾಡಿ. ಏನು ಓಸು ನಿನಗೆ ರಗಡಕ್ಕವು ಅಂದ್ರೆ ಅವ್ರಿಗೆ ಇವ್ರಿಗೆ ಕೊಡು. ಅವ್ರು ನಾನು ಬ್ಯಾಡ್ರಿ ಭಾಳ, ನಮಗೆ ನಾ ಅಷ್ಟಕ್ಕೊಂತೇನು ತಿನ್ನಂಗಿಲ್ಲ ಅಂತ ಅಂದೆ. ಅದಕ್ಕೆ ತಿಂದಾರ ನೋಡು ಹಣ್ಣು. ಮುಂಚೆ ಎಲ್ಲ ತೊಗೊಂಡು ಹೋಗಿದ್ದೆಲ್ಲ ಗೊತ್ತಲ್ಲ ಏನು ಹಣ್ಣು ನಿನಗೆ. ಶಂಕರು ಒಯ್ಯಿ ಅಂತಂದು ಭಾಳ ಇದು ಜುಲ್ಮಿ ಮಾಡಿದ್ರೆ ತೆಗಿ. ಮತ್ತು ಮನ್ಯಾಗ ಹುಡುಗ ಐತೆಲ್ಲ ತಿಂತಾತಿ ಅಂತಂದು ನಾನು ಮತ್ತೆ ತೊಗೊಂಬಂದೆ. ನೀನು ಭಾಳ ಆದ್ರೆ ಏಸ್ಬೇಕಾಸಿ ಇಟ್ಕೊಂಡು ಇಲ್ಲಕ್ರ ಅವರಿಗೆ ಕೊಡ್ತೀಯನ ನೋಡು. ಅವ್ರ ಮೇಲೆ ಭಾರಿ ಪ್ರೀತಿ ಕರೆಯಾಗತ್ತ. ತಗೊಂಗ ಹಂಗ ನಿನಗೆ ಮನಿ ಪನಿ ಕೊಟ್ಟು ಜೊತೆಗೆ ಇಟ್ಕೊಂಡಿದ್ರೆ ನಿಮ್ಮ ಅವ್ವಾರ ಇನ್ನೇ ಇತ್ತು ನಿಂದ. ಏನಿಲ್ಲ ಎಂತಿಲ್ದ ಹೊರಗೆ ಹಾಕಿ ಒಟ್ಟು ಕೊಟ್ಟಾರ ನಂಗೆ ಮಾಡಿ, ಒಟ್ಟು ಹೊಲ ಕೊಟ್ಟು ಕೈ ಬಿಟ್ಟು ದೊಡ್ಡ ಮನೆ ಇಟ್ಕೊಂಡು ಜಗ್ಗಟ್ಟು ಹೊಲ ಅದನ್ನ ಇಟ್ಕೊಂಡು ಜೀವನ ನಡ್ಸಕತ್ತಾರ. ನಿಮ್ಮ ತಮ್ಮನೇ ಐತಿ ನಿಮ್ಮ ಅವ್ವಾರು. ಅವ್ರಿಗೆ ಓಸ್ ಕೊಡ್ತಾನೆ ತಡಿ, ಪಾಪ ಬಡವ್ರ ಅದಾರ, ಕೊಡ್ತಾನೆ ಓಸ್. ವಾ ಹುಯ್ಯ ನಂಗೆ ನಾನು ಕೊಟ್ಟ ಜಗಳಕ್ಕೆ ಬರ್ಬೇಡವ. ಕೊಟ್ರ ಕೊಡು, ಬಿಟ್ರ ಬಿಡು, ನಿನ್ಗೆ ಯಾರಿಗೆ ಬೇಕು ಅವ್ರಿಗೆ ಕೊಡು. ಇವ ಎಲ್ಲದನ ಕಾಣಕವಲ್ಲ. ಎಲ್ಲೋ ಜನ ಏನ ನೋಡ್ರಿ ತಿರ್ಗಾಕ ಮನಿ ಸೇರಂಗಲ್. ಒಟ್ಟ ಮನ್ಯಾಗ ಅದ ಅನ್ನಂಗಲ್ ನೋಡಂಗ. ಮನಿ ಬರಾದ್ಲೆ ಅದು ಒಂದು ಬಾಲು ಬ್ಯಾಟ್ ಹಿಡ್ಕೊಂಡು ಹೊಂಟು ಬಿಡ್ತಾನೆ. ಏನು ಆಡಿ ದಬ್ಬ ಬೀಳ್ತಾನೋ ಏನೋ. ಇವ್ನ ಇಡೇ ಹುಡುದು ಕುಡಿಕಿ ಸಾಕಾಗಿ ಹೋಗ್ಬೇಕು ನನಗೆ. ಆಯ್ತಾಯ್ತು ತಡಿ, ನಾನು ನೋಡ್ಕೊಂಬರ್ತಾನೆ ಎಲ್ಲದನ. ಏನು ಮೊನ್ನೆ ನೋಡು ಮುಲಿ ಮನಿ ಇವ್ರ ಮನಿ ಅಂತೇಳಿ, ಕೆಂಚಮ್ಮರ ಮನಿ ಅಂತೇಳಿ ಹಾವು ಬಂದಿತ್ತಂತ. ಅದು ಬಾತ್ರೂಮ್ನಾಗ ಇದು ಬಚ್ಚಲ್ದಾಗ ಹೋಗಿ ಒಕ್ಕಂಡತ್ತಂತ. ಅದಕ್ಕೆ ನಿಮ್ಮ ಹುಡುಗ ಹುಷಾರಪ್ಪ, ಯಾವಾಗ ನೋಡು ಹೊರಗೆ ಇರ್ತಾನ ಅಂತಂದು ಹೇಳಾಕತ್ತಿದ್ರು ಅವ್ರು. ನೋಡ್ಕೊಂಬರ್ತಾನೆ ತಡಿ, ಹೇಳಿದ್ದು ತಿಳ್ಕೊಳಂಗ ಇಲ್ಲ ಈ ಹುಡುಗ. ಹಂಗ ಒಂದು ಲೀಟ್ರ್ ಎಣ್ಣೆ ತಗೊಂಬರ್ರಿ, ಬರಾಮಂದ ಒಂದು ಪ್ಯಾಕೆಟ್ ಎಣ್ಣಿನೇ ಇಲ್ಲ ನೋಡಿ ಅಪ್ಪಟ. ಮತ್ತೇನಾರ ಬೇಕಂದ್ರೆ ಈಗ ಹೇಳು. ಆಮೇಲೆ ಮತ್ತೆ ಬಂದ್ಮ್ಯಾಗ ನೆನಪಾರ್ದೆ ಅವಾಗ ಅದು ಬೇಕಾಗಿತ್ತು ಇದು ಬೇಕಾಗಿತ್ತು ಅನ್ಬೇಡ, ಈಗ ಹೇಳು. ಇಲ್ಲಿ ತಗೋರಿ ಆಟ ಎಣ್ಣೆ ಅಷ್ಟೇ ತಗೊಂಬರ್ರಿ. ಇವ ಬೆಳಗ್ಗೆ ಎದ್ದ ಹಾಸಿಗೆ ಆಗಿಂದ ಹಿಡಿದು ಇವ ಮಂಜು ಹೋಗೋ ತನಕನ ಪುರ್ಸತ್ತರಲ್ ಬಿಡಿ. ಇವರು ಹೊಲಕ್ಕೆ ಹೋಗಾರ ಅವಸರ, ಅವನು ಮಂಜು ಹೋಗೋಣ ಅವಸರ. ಅಷ್ಟ್ರು ಒಮ್ಮೆರೆ ಜಳಕ ಕೇಳಿಬೇಕು. ಒಬ್ರ ತಪತ್ಲಿ ಒಬ್ರ ಜಳಕಕ್ಕೆ ನೀರಂತ ಯವ್ವ, ಒಬ್ರ ತಪತ್ಲಿ ಒಬ್ರು ಊಟಕ್ಕೆ, ಹೊಲಕ್ಕೆ ಬುತ್ತಿ ಕಟ್ಟೋದು ಮಾಡೋದು 10 ಗಂಟೆ ತನಕ ಹಂಗ ಪುರ್ಸತ್ತರದಲ್ಲಿ ಬಿಡಿ. ತಿರುಗಿತ್ಲಾಗ ನೋಡಕ್ ಆಗಂಗಿಲ್ಲ, ಅಷ್ಟು ಅವಸರ ಇರ್ತೈತಿ ಬದಕ್ಕೆ. 10 ಗಂಟೆ ಮ್ಯಾಲ ಹಂಗ ಆರಾಮ್ ಇರ್ತಾವ ನೋಡಿ, ಖಾಲಿ ಇರ್ತಾವಿ. ಅದ ಒಂದಿಟ್ಟು ದನಕರುಗಳಿಗೆ ಹುಲ್ಲು ಹಾಕೋದು, ಮೈ ತೊಳೆಯೋದು ಮಾಡೋದು ಬಿಟ್ರೆ ಖಾಲಿನೇ ಇರ್ತಾವೆ. ಶಾಂತಕ, ಯಾರ ಪರವ ಬಾರ ಪರವ. ಇವ ತಗೊಳವ ಶಾಂತಕ. ಮಾವಿನ ತಗೊಂಬಂದಿದ್ನ ನನ್ನ ಗಂಡ, ಅದಕ್ಕೆ ಹೊಸ ಕೊಟ್ಟೋಗೋಣ ಅಂತಂದು ಬಂದ್ ನೋಡು. ಅವನೇನಿಂದ ತಗೊಂಬಂದಿದ್ದ? ಶಂಕರು ಇವರು ಮುಂಚೆ ಮುಲಿ ಮನೆಯರ್ದು ಹೊಲಕ್ಕೆ ಹೋಗಿದ್ರಲ್ಲ ಬದಕಿಗೆ. ಅದಕ್ಕೆ ಇವತ್ತು ಬೆಳಗ್ಗೆ ಅತ್ಲಾಗಿಂದ ಬರಾಕತ್ತಾರ. ಬರ ಮುಂದೆ ಹಣ್ಣು ಉದುರ್ಸಾಕತ್ತಿದ್ರ ಅಂತ. ಗಿಡದಾಗ ಹಣ್ಣಾಗ ಬಿಡ್ತಾರಂತ ಅವ್ರು. ಹಣ್ಣು ಉದುರ್ಸ ಮುಂದೆ ಇವ್ರು ಅತ್ಲಾಗ ಬಂದಾರಲ್ಲ, ಬಾರ ಶಂಕರು ಅಂತಂದು ಕರ್ದಾರ. ಇವರು ಮಾತಾಡ್ಕೊಂತ ಸುಮ್ಮನೆ ನಿಂದ್ರಲಾರ್ದ ಓಸ ಹಣ್ಣು ಒಂದು ಬುಟ್ಟಿ ಹಣ್ಣು ಹಾರಿಸಿ ಕೊಟ್ಟಾರ. ಅದಕ್ಕೆ ಮತ್ತೆ ಮನೆಗೆ ಓಸ್ ಕೊಟ್ಟಾರ ಅವರು. ಬ್ಯಾಡ್ ಬಾಳಕ ಅಂದ್ರೆ ತಿಂದಾರ ನೋಡಿ ಹಣ್ಣು ಎಷ್ಟು ರುಚಿ ಅದಾವು. ಒಯ್ಯಿ ತಿಂತಾರ ಮನ್ಯಾಗ ಹುಡ್ರಿದ್ರ ಅಂತಂದು ಕೊಟ್ಟಾರ. ನಮಗೆ ರಗಡದ್ವು, ಅದಕ್ಕೆ ಓಸ್ ತಕೊಂಡೆ ನಾನು. ನಿನಗೆ ಓಸ್ ಕೊಟ್ಟು ಆಮೇಲೆ ಒಂದಿಟ್ಟು ರೇಖಾಗ ಓಸ್ ಕೊಡೋಣ ಅಂತಂದು ತೊಗೊಂಬಂದಿವ. ತಗೋ ಶಾಂತಕ. ರಗಡದ್ರ ನಿಮ್ಮ ತಂಗಿಗೆ ಓಸ್ ಕೊಡ್ಬೇಕಿಲ್ಲ? ನಿಮ್ಮ ಅತ್ತಿ, ನಿಮ್ಮ ತಂಗಿ, ನಿಮ್ಮ ಮೈದ್ನವ್ರು ತಿಂತಿದ್ರು. ಹೌದವಾ, ಅವ್ರಿಗೆ ಕೊಡ್ಬೇಕಾಗಿದ್ದ ಬಿಡು. ಬಾರಿ ಹಂಗ ನಮ್ಮ ಅತ್ತಿ ಸೊಸಿ ಮೊಮ್ಮಗ ಮಗ ಅಂತಂದು ಬಿಡ್ಕೊಂತಾಳ. ಆಕಿಗೋಸ್ ಕೊಡ್ಲೇಬೇಕು. ಯಾಕಂದ್ರಂತಿ ಬಾರ ಪರತಕ ಕುಂದ್ ನಿಂತ್ಕೊಂಡೆ ಇಲ್ಲಿ ಬಾ ಕುತ್ಕ. ಇಲ್ವಾ ಓ ಸಣ್ಣ ಕೊಟ್ಟೋಗೋಣ ಅಂತಂದು ಬನ್ನೆ. ಒಂದು ಬಿಟ್ಟು ಹಣ್ಣು ತಗೊಂಬಂದಿಯಲ್ಲ, ಎಲ್ಲಿ ಅವು? ಇದು ನನ್ನ ಗಂಡ ಇದಕ್ಕೆ ಮುಲಿ ಮನೆಯರ್ದು ಕೆಲ್ಸಕ್ಕೆ ಹೋಗುತ್ತೆ. ಅವರು ಹಣ್ಣು ಹರಿಯಾಕತ್ತದ್ರಂತ, ಅವ್ರು ಓಸ್ಕೊಟ್ರಂತ. ನಮ್ಗೆ ಬಾಳಕವ್ವ, ಅದಕ್ಕೆ ಓಸು ನಿಮಗೆ ಓಸ್ಕೊಟ್ಟು ಒಂದಿಷ್ಟು ರೇಖಾಗ ಓಸ್ಕೊಡೋಣ ಅಂತಂದು ತಗೊಂಬನ್ನಿ. ತಗೊಳ ಜ್ಯೋತಿ, ಒಂದಿವ್ಸ ತಗೋ ಓಸನ.
ಇವರು ಅಂದ್ರ ಶಾಂತಕ್ಕ ಹೋಗಿ ಹೊಸ ಅವರಿಗೆ ಕೊಡ್ತೀಯನ ನೋಡು ಅಂತಂದು ಕೊಡ್ಬೇಕಪ್ಪ ನಿಮ್ಮವ್ವಾರ ಬಾರಿ ಹಂಗ ನನ್ನ ಮಗ ಮೊಮ್ಮಗ ಸಸಿ ಅಂತ ಬಡ್ಕಂತಾಳ ನಿಮ್ಮವ್ವ ಹೊಸ್ ಕೊಟ್ಟು ಬಾ ಹೋಗಿ ನೀನ ಅಂತ ಅನ್ನೆ ಸುಮ್ಮನೆ ಕೆದ್ದೋಬಾರ್ದು ಇವ್ರು ಹೋಗ್ಲಿ ಬಿಡು ಪಾಪ ಅವನಿಗೆ ಶಂಕರುಗ್ ಅಂದ್ರ ಅವನೇನ್ ಮಾಡಕ್ ಹೋಗಾನ ನಿಮ್ಮ ಅತ್ತಿ ಮಾಡೋದಕ್ಕ ಕುಂದ್ರ ಇಲ್ವಾ ನನ್ನ ಗಂಡ ಇದು ನಮ್ಮ ಹುಡುಗ ಇಲ್ಲೇ ಹೋಗಿತ್ತ ಬ್ಯಾಟ್ ಬಾಲ್ ಅದು ಒಂದು ತಗೊಂಡ್ಬಿಟ್ಟಾನ ಕೊಳಸ್ಕೊಂಬಿಟ್ಟಾನ ಹಠ ಮಾಡಿ ಇವ ನಿಮ್ಮ ಮಂಜು ಮನ್ಯಾಗ ಅದಾನ ಇಲ್ಲಗ ಸಾಲಿಗೆ ಹೋಗೈತ ಅದು ಯಾಕ ನಿಮ್ಮ ಸಾಲಿಗೆ ಹೋಗಿಲ್ಲ ಇವ ಇವತ್ತು ಒಂದಿಟ್ಟು ಶೀತ ಅದಾಗಿತ್ತ ನೆಗಡಿ ಕೆಮ್ಮು ಅದಕ್ಕೆ ಬ್ಯಾಡ್ ಬಿಡು ಅಂತಂದು ಬಿಡಿಸಿ ಔಷಧಿ ಅದನ್ನ ತಗೊಂಬಂದು ಹಾಕಿ ಕುಂದ್ರಿಸೇನಿ ಯಾ ಮೈದಾಗ ಹೋಗ್ಯಾನ ಕಣ್ಣಿಗೆ ಬಿದ್ದಲ್ ನೋಡಿ ಇನ್ನೂ ಬಂದಲ್ಲ ಅದಕ್ಕೆ ಇದು ನನ್ನ ಗಂಡ ಹುಡ್ಕೊಂಬರ್ತಾನ ತಡಿ ಹೋಗಿ ಶೀತದಾಗ ಎಲ್ಲಿ ಹೋಗ್ಯಾನ ಏನ ಅಂತಂದು ಹೋಗ್ಯಾರ ಅವ್ರು ಹುಡ್ಕೆ ಬರತ್ಲೆ ಮತ್ತೆ ನಾನು ಅನ್ಕಿಟ್ಟಿದ್ನೆ ಒಂದಿಟ್ಟು ಸಾರು ಅದು ಮಾಡಿದೆ ಮಡಿಕೆ ಕಾಳಿದ್ವ ಸಾರು ಮಾಡಿ ಎಣ್ಣೆದು ಕಾಲಿಗಿತ್ತು ದಿನಾ ಪ್ರತಿ ನನಗೆ ಸಂಡಿಗೆ ಕರಿ ಹಪ್ಪಳ ಕರಿ ಇಲ್ಲ ಋಣದ ಇಲ್ಲ ಅಂತ ಕುಂದಿರ್ತೈತೆ ಅವ ನಂದು ಮಗ ಅದಕ್ಕೆ ಎಣ್ಣೆದು ಕಾಲಿಗಿತ್ತ ಹೇಳಿದೆ ತೊಗೊಂಬರ್ತೀನಿ ಅಂತ ಹೋದ್ರಿ ಇವರು ಅದಕ್ಕೆ ಸಣ್ಣ ಕೊಟ್ಟು ಬಂದ್ರೆ ಆಕತ್ತಗ ಅಂತಂದು ಬಂದೆವ ನಾನು ಹೌದೇನು ಭಾಳ ಅವಸರದಾಗ ಇದೀಯವ ಇಲ್ಲಿ ತಗೋಶಂತಕ ಮತ್ತೆ ಬರ್ತಾನೆ ನೀನ ಬಂದ ಇಲ್ವಾ ಯಾಕ ದಿನ ಇದು ಹಾಲು ಹಾಕೋದು ಬಂದಾಗ ಬಂದಕ್ಕಿದ್ದಿ ಒಟ್ಟ ಅದಲ್ ಬಿಡತ್ಲಾಗ ಇಲ್ಲ ನಾ ಬಂದ ಇಲ್ಲಗ ನನ್ನ ಮಗ ಹೋಗೈತಿ ಈಗ ಗಾಡಿ ತಗೊಂಡು 2 ಏಟ್ 3 ಏಟ್ ನಾನತ್ಲು ಹಾಲು ಹಾಕಕ್ಕೆ ಹೋಗಿಲ್ಲ ಬೆಳಗ್ಗೆ ಒಟ್ಟ ಜಿಟಿ ಮಳಿ ಹಿಡ್ಕೊಂಡ್ಬಿಡ್ತೈತಿ ಇದ್ರ ಮಳೆಗೆ ಎಲ್ಲೋಕಿ ಬಿಡ್ವೆ ಯವ್ವ ನಾನು ಹಾಕ್ಬಿಡ್ತೇನೆ ಅಂತಂದು ಇವನ ಹೋಗಿರ್ತಾನ ನಾ ಹೋಗಿಲ್ಲ ನೋಡಿ ಹಾಲು ಹಾಕಕ್ಕೆ ಈಗ ಹೊಸ ಮಜ್ಜಿ ನಡ್ಕೊಡ್ತು ಬಂತ ಬಾರ ಪಾರ್ವತಿ ಇಲ್ವಾ ಶಾಂತಕ ಇಂದ ಬರ್ತಾನೆ ತಡಿ ನನ್ನ ಗಂಡ ನಾನು ಬಾಗ್ಲ ಮುಂದಕ್ಕೆ ಮಾಡಿ ಹಂಗ ಬಂದ ಕೇಸೈ ಹೊಸ ಕೀಗ್ರೇಕ ಹೊಸ್ಕೊಡ್ತೇನೆ ಮತ್ತೆ ನೋಡು ಕೊಟ್ಟ ಇಲ್ಲ ನನಗೆ ಪಾರ್ವತಿ ಅಂತ ಅನ್ಕೋಬಾರ್ದಲ್ಲ ಆಕಿಗೆ ಹೊಸ್ಕೊಡ್ತೇನೆ ಆತ್ ತಗೊಳವ